ಒಬಿಸಿ ನಾಯಕರಿಗೆ ಬಂಪರು, ಅಲ್ಪಸಂಖ್ಯಾತ ಶಾಸಕರಿಗೂ ಕೂಡ ಅಬ್ಬಬ್ಬ ಲಾಟರಿ. ಆದರೆ ಸಿದ್ದರಾಮಯ್ಯ ಅವರ ಬಣಕ್ಕೆ ಶಾಕ್ ಕೊಟ್ಟಿದ್ಯಾ ಕಾಂಗ್ರೆಸ್ ಹೈಕಮಾಂಡು? ಸಿದ್ದರಾಮಯ್ಯನವರ ಆಪ್ತರಿದ್ದಾರೆ, ಆಪ್ತರುಗಳಿಗೆ ಇಲ್ಲಿ ಸಚಿವ ಸ್ಥಾನ ಕೈ ತಪ್ಪಿರೋದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಯಾವ ಮಾತುಗಳು ಕೂಡ ನಡೀತಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಚಿವ ಸ್ಥಾನ ಎಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ಈ ಬಾರಿ ಒಟ್ಟು 7 ಮಂದಿ ಹಳಬರಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ. 13 ಮಂದಿ ಹೊಸಬರು. 20 ಸ್ಥಾನಗಳು ಖಾಲಿ ಇತ್ತು, 20 ಸ್ಥಾನಗಳನ್ನು ಭರ್ತಿ ಮಾಡಲಾಗಿದೆ. ಅದರಲ್ಲಿ 13 ಹೊಸಬರಿಗೆ ಅವಕಾಶವನ್ನ ಕೊಡಲಾಗಿದೆ. 7 ಮಂದಿ ಹಳಬರಿಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಯಾವ ಯಾವ ಸಮುದಾಯಕ್ಕೆ ಅದೃಷ್ಟ ಕುಲಾಯಿಸಿದೆ? ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಕೊನೆಗೂ ಫೈನಲ್ ಆಗಿದೆ. 7 ಮಂದಿ ಹಳಬರು ಸೇರಿ 13 ಮಂದಿ ಹೊಸಬರಿಗೆ ಮಂತ್ರಿ ಮಂಡಲದಲ್ಲಿ ಅವಕಾಶ ಕೊಡಲಾಗಿದೆ. 33 ಸಚಿವರು, ಸಿಎಂ ಸೇರಿದಂತೆ 34 ಮಂದಿ ಈಗ ಸಚಿವರಿದ್ದಾರೆ. ಮೊದಲನೇ ಬಾರಿಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 13 ಜನ ಕ್ಯಾಬಿನೆಟ್ಗೆ ಸೇರ್ಪಡೆಯಾಗ್ತಾರೆ. ಅಲ್ಲಿಗೆ 13+1 ಡಿ.ಕೆ. ಶಿವಕುಮಾರ್ ಅವರು 14. ಇನ್ನು ಇವತ್ತು 20 ಜನ, ಅಲ್ಲಿಗೆ 34. 33+1 ಡಿ.ಕೆ. ಶಿವಕುಮಾರ್ ಅವರು 1 ಸೇರಿ 34. ಇವತ್ತು ಸಾಯಂಕಾಲವೇ ನೂತನ ಸಚಿವ ಸಂಪುಟ ಒಂದು ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ. ಯಾವ ಯಾವ ಸಮುದಾಯಕ್ಕೆ ಅದೃಷ್ಟ ಖುಲಾಯಿಸಿದೆ ಲಕ್, ಇಲ್ಲಿ ಜಿಲ್ಲಾವಾರು ಲೆಕ್ಕ ತೆಗೆದುಕೊಳ್ಳಲಾಗಿದೆ. ಯಾವ ಜಿಲ್ಲೆಗೆ ಎಷ್ಟು? ಬೆಂಗಳೂರು ಜಿಲ್ಲೆಗೆ ಅತಿ ಹೆಚ್ಚು ಅಂದರೆ 6 ಸಚಿವ ಸ್ಥಾನ ಸಿಕ್ಕಿದೆ. ಅದಾದಮೇಲೆ ಕಲಬುರಗಿ ಜಿಲ್ಲೆಗೆ 3 ಸಚಿವ ಸ್ಥಾನ, ಸಿಎಂ ತವರು ಜಿಲ್ಲೆ ಬೆಂಗಳೂರು ದಕ್ಷಿಣಕ್ಕೆ 2, ಇನ್ನುಳಿದಂತೆ ಬೆಳಗಾವಿ, ಮಂಡ್ಯ, ಕೊಪ್ಪಳಕ್ಕೆ ತಲಾ 2 ಸಚಿವ ಸ್ಥಾನ ಸಿಕ್ಕಿದೆ. ಹಾಗೆ ತುಮಕೂರು, ಬೆಂಗಳೂರು ಗ್ರಾಮಾಂತರ, ವಿಜಯಪುರ, ಮಂಗಳೂರು, ಬೀದರ್, ಮೈಸೂರು, ಹಾವೇರಿ, ದಾವಣಗೆರೆಗೆ ತಲಾ 1 ಸ್ಥಾನ ಸಿಕ್ಕಿದೆ. ಹಾಗೆ ಬಾಗಲಕೋಟೆ, ಚಿಕ್ಕಮಗಳೂರು, ಹಾಸನ, ಬಳ್ಳಾರಿ, ಚಿತ್ರದುರ್ಗ, ಧಾರವಾಡ, ಶಿವಮೊಗ್ಗ, ಚಾಮರಾಜನಗರ, ಕಾರವಾರ 17 ಜಿಲ್ಲೆಗಳಿಗೆ ತಲಾ 1 ಸಚಿವ ಸ್ಥಾನ ಸಿಕ್ಕಿದೆ. ಜಾತಿವಾರು ಸ್ಥಾನ ಹಂಚಿಕೆ ನೋಡೋದಾದರೆ ಒಬಿಸಿ ಸಮುದಾಯದ ನಾಯಕರಿಗೆ ಬಂಪರು, 6 ಒಬಿಸಿ ಶಾಸಕರಿಗೆ ಸಚಿವ ಸ್ಥಾನ. ಅಲ್ಪಸಂಖ್ಯಾತರನ್ನ ನಿರ್ಲಕ್ಷ್ಯ ಮಾಡಿಲ್ಲ ಕಾಂಗ್ರೆಸ್ ಹೈಕಮಾಂಡು. ಜಮೀರ್ ಮತ್ತು ರಿಜ್ವಾನ್ ಹರ್ಷದ್ ಅವರಿಗೂ ಕೂಡ ಮಂತ್ರಿ ಭಾಗ್ಯ ಸಿಕ್ಕಿದೆ. ಜೊತೆಗೆ ಸಲೀಂ ಅಹಮದ್ ಅವರಿಗೆ ಪರಿಷತ್ ಸಭಾಪತಿ ಸ್ಥಾನ ಸಿಕ್ಕಿದೆ. ಒಕ್ಕಲಿಗರು 5, ಸಿಎಂ ಸೇರಿದಂತೆ ಲಿಂಗಾಯತ ಸಮುದಾಯ 6, ಕುರುಬ ಸಮುದಾಯ 3, ಅದರ ಜೊತೆಗೆ ವಾಲ್ಮೀಕಿ ಸಮುದಾಯ 3, ಮುಸ್ಲಿಂ ಸಮುದಾಯ 3, ಕ್ರೈಸ್ತ 1, ಪರಿಶಿಷ್ಟ ಜಾತಿ ಎಡ ಮತ್ತು ಬಲ 7, ಉಪ್ಪಾರ 1, ಮರಾಠ 1, ಈಡಿಗ 1, ಮೊಗವೀರ 1, ರಜಪೂತ 1, ರೆಡ್ಡಿ 1. ಅಹಿಂದ ವರ್ಗಕ್ಕೆ ಹೆಚ್ಚು ಮಣೆ ಹಾಕಿದೆ ಹೈಕಮಾಂಡು. ಒಟ್ಟು ಈ ಸಮುದಾಯಕ್ಕೆ 23 ಸಚಿವ ಸ್ಥಾನ. ಆದರೆ ಯಾದಗಿರಿ, ರಾಯಚೂರು, ವಿಜಯನಗರ, ಉಡುಪಿ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ ಈ ಸೇರಿದಂತೆ 7 ಜಿಲ್ಲೆಗಳಿಗೆ ಸಂಪುಟದಲ್ಲಿ ಸ್ಥಾನಮಾನವೇ ಇಲ್ಲ. ಇನ್ನು ಸಿದ್ದರಾಮಯ್ಯ ಅವರ ಬಣಕ್ಕೆ ಶಾಕ್ ಕೊಡಲಾಗಿದೆ. ಆಪ್ತರಿಗೆ ಕೋಕು. 2ನೇ ಪಟ್ಟಿಯಲ್ಲಿ ಮೈಸೂರಿಗೆ ಯಾವುದೇ ಸ್ಥಾನ ಸಿಕ್ಕಿಲ್ಲ. ಆಪ್ತರಾದಂತಹ ಎಚ್.ಸಿ. ಮಹದೇವಪ್ಪ, ವೆಂಕಟೇಶ್ಗೆ ಮಣೆ ಇಲ್ಲ. 6 ಬಾರಿ ಗೆದ್ದಂತಹ ಡಿ.ಕೆ.ಶಿ ಬಣದ ತನ್ವೀರ್ ಸೇಠ್ಗೂ ಅದೃಷ್ಟ ಇಲ್ಲ. ಜಾತಿ ಆಧಾರ ಹೊಸ ಮುಖದ ಮನ್ನಣೆ ಮೇಲೆ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಂತಹ ಅನಿಲ್ ಚಿಕ್ಕಮಾದು ಅವರಿಗೂ ಕೂಡ ಸಚಿವ ಸ್ಥಾನ ಕೈ ತಪ್ಪಿದೆ.